ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಿಥಿಯಂ ಅಯಾನ್ ಮತ್ತೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಎರಡಕ್ಕೂ ಏನ್ ಡಿಫ್ರೆನ್ಸ್ ಐತೆ ಸೊ ತಿಳ್ಕೊಳ್ಳೋಣ. ಕಮಿಂಗ್ ಬ್ಯಾಟ್ರಿ ಅಂತ ಅಂದ್ರೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ, ಅದ್ರ ಮೇಲೆ ಸಿಕ್ಕಾಪಟ್ಟೆ ಕಂಪ್ನಿಗಳು ವರ್ಕ್ ಮಾಡ್ತಾರೆ. CATL ಆಗ್ಬೋದು, ಫಿನ್ಲ್ಯಾಂಡ್ ಕಂಪ್ನಿ ಒಂದು TS Pro ಅಂದ್ಬಿಟ್ಟು ಒಂದು ಬೈಕ್ ನು ಕೂಡ ಲಾಂಚ್ ಮಾಡ್ತು. ಅದು ಫುಲ್ಲಿ ಸಾಲಿಡ್ ಸ್ಟೇಟ್ ಬ್ಯಾಟರಿ ಲಾಂಚ್ ಮಾಡಿದೆ ಅಂತ ಹೇಳ್ತಾವ್ರೆ. ಈ ವರ್ಷ ಈ ಫೈನಾನ್ಷಿಯಲ್ ಎಂಡ್ ಒಳಗಡೆ ಅವ್ರ ಗಾಡಿಗಳಿಗೆ ಮತ್ತೆ ಮಾರ್ಕೆಟಿಗೂ ಕೂಡ ಕೊಡ್ತೀವಿ, ಯಾರು ಬೇರೆ ಕೇಳಿದ್ರು ಕೂಡ ಅವ್ರಿಗೂ ಕೊಡ್ತೀವಿ ಅಂತ ಹೇಳವ್ರೆ. ಸೊ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದೀನಿ. ಅವರು ಸಾಲಿಡ್ ಸ್ಟೇಟ್ ಬ್ಯಾಟರಿನ ಅಚೀವ್ ಮಾಡವ್ರೆ. ಅವ್ರಕ್ಕಿಂತ ಮುಂಚೆ ಚೈನಾದವ್ರು ಇದ್ರ ಮೇಲೆ ವರ್ಕ್ ಮಾಡ್ತಿದ್ರು, ಬಟ್ ಚೈನಾದವ್ರಕ್ಕಿಂತ ಮುಂಚೆ ಅವ್ರು ಅಚೀವ್ ಮಾಡವ್ರೆ. ಅಂದ್ರೆ ಈ ಬ್ಯಾಟ್ರಿ ಅಂತ ಕಾಂಪ್ಲಿಕೇಶನ್ ಏನೈತೆ, ಏನಕ್ಕೆ ಬೇಗ ತರಕ್ ಆಗ್ತಿಲ್ಲ, ಸೊ ಎಲ್ಲ ನಿಮ್ಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ ಏನಕ್ಕೆ ಈಗೆಲ್ಲ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಗಡಿಗೆ ಮೂವ್ ಆಗ್ತಾವ್ರೆ ಅಂತ. ಫಸ್ಟ್ ಬಂದ್ಬಿಟ್ಟು ಈ ಲಿಥಿಯಂ ಬ್ಯಾಟ್ರಿ, ನೀವು ಯಾವುದೇ ಬ್ಯಾಟ್ರಿನ ತಗೊಂಡ್ರೆ ಅದಕ್ಕೆ ಚಾರ್ಜರ್ ಹಾಕ್ಬೇಕಂದ್ರೆ ಒಂದು ಎಲೆಕ್ಟ್ರಾಯ್ಡ್ ಬೇಕಾಗುತ್ತೆ. ಆ ಎಲೆಕ್ಟ್ರಾಯ್ಡ್ ಲಿಥಿಯಂ ಬ್ಯಾಟ್ರಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ನಾವೀಗ ಯೂಸ್ ಮಾಡ್ತಾರಂತ ಫೋನ್ಗಳಾಗ್ಬೋದು, ಈಗ ಯೂಸ್ ಮಾಡ್ತಾರಂತ ಬ್ಯಾಟ್ರಿ ಪ್ಯಾಕ್ ಗಳಾಗ್ಬೋದು, ಈಗ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಿರೋದು ಕೂಡ ಇವನ್ 4680 ಕೂಡ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಸ್ಪೀಡ್ ಇಂದ ಅಯಾನ್ಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುತ್ತೆ. ಒಂದ್ ಕಡೆ ಈ ಕಡೆಯಿಂದ ಚಾರ್ಜ್ ಮಾಡಿದಾಗ ಆ ಅಯಾನ್ಗಳು ಆ ಕಡೆ ಹೋದಾಗ ಫುಲ್ ಚಾರ್ಜರ್ ಆಗಿರುತ್ತೆ. ಯೂಸ್ ಮಾಡ್ತಾ ಆ ಅಯಾನ್ ಗಳು ಈ ಕಡೆ ಬಂದಾಗ ಮತ್ತೆ ಚಾರ್ಜರ್ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೆ. ಲಿಥಿಯಂ ಅಯಾನ್ ಅಲ್ಲಿ ಲಿಕ್ವಿಡ್ ಗಳಿದ್ರೆ ಘನ ರೂಪ ಇರುತ್ತೆ, ಸಾಲಿಡ್ ಇರುತ್ತೆ. ಇದರಲ್ಲಿ ಸೆರಾಮಿಕ್, ಗಾಜಿನ ಅಂತ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ. ಇವು ಎಲೆಕ್ಟ್ರೈಡ್ ಆಗಿ ಅಲ್ಲಿ ಯೂಸ್ ಆಗುತ್ತೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ. ಬಟ್ ಲಿಥಿಯಂ ಅಯಾನು ದ್ರವ ಆಗಿರೋದ್ರಿಂದ ಬೇಗ ಹೀಟ್ ಆಗೋದು ಮತ್ತೆ ಬೆಂಕಿ ಹತ್ಕೊಳ್ಳೋದು ಈ ತರ ಎಲ್ಲ ಪ್ರಾಬ್ಲಮ್ಗಳು ಇರ್ತದೆ ಲಿಥಿಯಂ ಅಯಾನ್ ಬ್ಯಾಟ್ರಿಲಿ. ಸೊ ಅದಕ್ಕೋಸ್ಕರ ಈಗೆಲ್ಲ ಸಾಲಿಡ್ ಸ್ಟೇಟ್ ಬ್ಯಾಟ್ರಿಗೆ ಸ್ವಿಚ್ ಆಗಬೇಕು, ಅದನ್ನ ನೆಕ್ಸ್ಟ್ ಜನರೇಷನ್ ಅಪ್ಗ್ರೇಡ್ ಮಾಡಬೇಕು, ನೆಕ್ಸ್ಟ್ ಟಿವಿಗಳಿಗೆಲ್ಲ ಅದನ್ನೇ ತರಬೇಕು ಅಂತ ಸಿಕ್ಕಾಬಟ್ಟೆ ವರ್ಕ್ ಮಾಡ್ತಾ ಇರೋದು. ಈ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಆದ್ರೆ ಆ ತರ ಪ್ರಾಬ್ಲಮ್ಸ್ ಇರಲ್ಲ. ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಮೊದಲೇ ಗಟ್ಟಿಯಾಗಿರೋದ್ರಿಂದ ಅದು ಹೀಟ್ ಆಗಿದ್ರು ಅಷ್ಟೊಂದು ಹೀಟ್ ಆಗಲ್ಲ. ಲಿಥಿಯಂ ಅಯಾನ್ ಹೋಲಿಸ್ಕೊಂಡ್ರಷ್ಟು ಅಷ್ಟು ಹೀಟ್ ಆಗಲ್ಲ. ಎನರ್ಜಿ ಡೆನ್ಸಿಟಿ ಗೊತ್ತು ಅಂದ್ರೆ ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಇಷ್ಟಪ್ಪ ಸೆಲ್ ಅಲ್ಲಿ ಎಷ್ಟು ಎನರ್ಜಿ ಸೇವ್ ಮಾಡ್ತೀವಿ ಅಷ್ಟೇ ದಪ್ಪ ಸೆಲ್ ಅಲ್ಲಿ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಇನ್ನೂ ಜಾಸ್ತಿ ಎನರ್ಜಿನ ಸೇವ್ ಮಾಡಬಹುದು. ಸೊ ಅದರಿಂದ ಎಲ್ಲ ಈಗ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಮೇಲೆ ಸಿಕ್ಕಾಪಟ್ಟೆ ಇಟ್ಕೊಂಡ್ ಕೂತವ್ರೆ. ಇನ್ನು ಎಲೆಕ್ಟ್ರೋಲೈಡ್ ಗೊತ್ತು ಅಂದ್ರೆ ಇದರಲ್ಲಿ ದ್ರವ ಇರುತ್ತೆ, ಇದರಲ್ಲಿ ಘನ ಇರುತ್ತೆ. ಮತ್ತೆ ಸುರಕ್ಷತೆ ಗೊತ್ತು ಅಂದ್ರೆ ಸೇಫ್ಟಿ ಪರ್ಪಸ್ ಒಂದು ಲಿಥಿಯಂ ಅಯಲ್ಲಿ ಬೆಂಕಿ ಆಗೋಂಥ ಚಾನ್ಸಸ್ ಇದೆ. ನೀವು ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಸುದ್ದಿ ಆಗ್ತಾನೆ ಇದೆ. ಅದು ಇವನ್ ಬ್ಯಾಟ್ರಿಯಿಂದ ಅಲ್ಲ ಬೇರೆ ಕಡೆಯಿಂದ ಪ್ರಾಬ್ಲಮ್ ಆದ್ರೂ ಕೂಡ ಬೆಂಕಿ ತಾಗ್ತಿರೋಂಥದ್ದು ಹೆಚ್ಚು ಪ್ರಾಬ್ಲಮ್ ಆಗ್ತಾ ಇದೆ. ಸಾಲಿಡ್ ಅಯಾನ್ ಅಲ್ಲಿ ಅದ್ರ ತುಂಬಾ ಕಮ್ಮಿ ಇರುತ್ತೆ, ಮಾರ್ಜಿನ್ ಆಫ್ ಎರರ್ಸ್ ಅಲ್ಲಿ ಮಾತ್ರ ಇರುತ್ತೆ. ಚಾರ್ಜಿಂಗು ಬೇಗ ಅಷ್ಟು ಸ್ಪೀಡ್, ಅತಿ ಸ್ಪೀಡು ಅಂತ ಲಿಥಿಯಂ ಅಲ್ಲಿ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಸ್ಪೀಡಾಗಿ ಚಾರ್ಜ್ ಮಾಡ್ಬಿಡ್ತು ಅಂದ್ರೆ ಬ್ಯಾಟ್ರಿ ಫೈರ್ ಆಗೋದು ಆ ಥರ ಎಲ್ಲ ಇನ್ಸಿಡೆಂಟ್ ಆಗಿರುತ್ತೆ. ಬಟ್ ಇವನ್ ಅದಕ್ಕೆ ಕೆಪಾಸಿಟಿ ಇದ್ರೂ ಕೂಡ ನಾವು ಅಷ್ಟು ಜಾಸ್ತಿ ಪವರ್ ಪುಷ್ ಮಾಡೋಕೆ ಹೋಗಲ್ಲ ಯಾವುದೇ ಕಂಪ್ನಿಗಳಾದ್ರೂ. ಏನಕ್ಕೆ ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದು ಒಂದೇ ಒಂದು ಇನ್ಸಿಡೆಂಟ್ಗೆ. ಬಟ್ ಸಾಲಿಡ್ ಸ್ಟೇಟ್ ಬ್ಯಾಟ್ರಿಲಿ ಆ ಭಯ ಇರಲ್ಲ. ಶಿಸ್ತಾಗಿ ಹಾಕ್ಬಿಟ್ಟು ಚಾರ್ಜರ್ ಫುಲ್ ಸ್ಪೀಡು 240 ಕಿಲೋವಾಟ್ ಗಂಟು ಬೇಕಾದ್ರೆ ಚಾರ್ಜರ್ ಹಾಕ್ಬೋದು, ಅಷ್ಟು ಸ್ಪೀಡ್. ಈಗ ಬಂಕಲ್ಲಿ ಹೋಗಿ ನಾವು ಚಾರ್ಜರ್ ಪೆಟ್ರೋಲ್ ಹೆಂಗ್ ಹಾಕ್ಸ್ಕೊತೀವಿ ಹಂಗೆ ಹಾಕ್ಸ್ಕೋಗೋ ರೀತಿ ಆಗ್ಬಿಡುತ್ತೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಆ ಥರ ಆಯ್ತು ಅಂದ್ರೆ. ಇನ್ನ ಬೆಲೆಗೆ ಬಂತು ಅಂದ್ರೆ ಈಗಿರೋಂಥ ಲಿಥಿಯಂ ಅಯಾನ್ಗಳನ್ನ ಗಣಿಗಾರಿಕೆ ಮಾಡಿ ಅದನ್ನ ಫಿಲ್ಟ್ರಿಫಿಕೇಶನ್ ಮಾಡಿ ಅದೆಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಟೆಕ್ನಾಲಜಿ. ಅದೆಲ್ಲ ಫುಲ್ ಮಾನೋಪೊಲಿ ಆಗಿರೋದು ಚೈನಾದವರು ಏನೋ ಒಂದ್ಸತಿ ಕೈ ಎತ್ಬಿಟ್ರೆ ಇಡೀ ಮಾರ್ಕೆಟೇ ಅಲ್ಲೋಲ ಕಲ್ಲೋಳ ಆಗ್ಬಿಡುತ್ತೆ. ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಯಾರು ಇದಕ್ಕೆ ಎಂಟ್ರಿ ಆಗಲ್ಲ. ಆಮೇಲೆ ಯೂಸ್ ಮಾಡಿರೋ ಸೆಲ್ ಮತ್ತೆ ಯೂಸ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದ್ರೆ ಅದು ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಬಿಚ್ಚಿ. ಸೊ ಈ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಬಂತು ಅಂದ್ರೆ ಈ ತರ ಪ್ರಾಬ್ಲಮ್ಗಳು ಏನೂ ಇರಲ್ಲ, ಅಂತ ಫಾಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿಗೆ ಏನ್ ಮೆಟೀರಿಯಲ್ ಬೇಕಾಗುತ್ತೆ ಅದು ಲಿಥಿಯಂ ತರ ಅಲ್ಲಿ ಇಲ್ಲಿ ಹುಡುಕಿ ಆ ತರ ಪ್ರಾಬ್ಲಮ್ ಏನಾಗಲ್ಲ. ಈ ಬ್ಯಾಟ್ರಿ ಲೈಫ್ ಬಂತು ಅಂದ್ರೆ ಲಿಥಿಯಂ ಬ್ಯಾಟ್ರಿ 2 ರಿಂದ 3 ವರ್ಷ ಬರುತ್ತೆ. ನೀವು ಯಾವುದೇ ಬ್ಯಾಟ್ರಿ ತಗೊಂಡ್ರು ಅದು ಡಿಗ್ರೇಡ್ ಆಗ್ಲೇಬೇಕು. 8 ವರ್ಷ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಏನೇ 8 ವರ್ಷ ಆದ್ರೂ ನೀವು ತಗೊಂಡಾಗ 100 ಕಿಲೋಮೀಟರ್ ಬರ್ತಾ ಇದೆ ಅಂದ್ರೆ ಅದಾದ್ಮೇಲೆ 80 ಕಿಲೋಮೀಟರ್ ಬರುತ್ತೆ. ಅದು ಇವನ್ ಅದ್ರ ಬಗ್ಗೆ ನಾಲೆಡ್ಜ್ ಇರೋದು ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನನ್ನ ಪ್ರಕಾರ ಯಾವ್ದು ವಾರಂಟಿ ಇರುತ್ತೆ ಅವರು ಅಂಡರ್ ವಾರಂಟಿ ಒಳಗೆ ಹೋಗ್ಬಿಟ್ಟು ಒಂದ್ಸತಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಡ್ರೆ ಬೆಟರ್, ಹೊಸ ಬ್ಯಾಟ್ರಿ ಕೊಡ್ತಾರೆ ಅಂತ. ಈ ಲಿಥಿಯಂ ಬ್ಯಾಟ್ರಿಲಿ ಈ ಪ್ರಾಬ್ಲಮ್ ಇದ್ದಿದೆ, ಯಾರು ಏನು ಮಾಡೋಕ್ಕಾಗಲ್ಲ, ಅದು ಒಳ್ಕಾಗದೆ ಆ ರೀತಿ. ಬಟ್ ಅದೇ ನೀವು ಸಾಲಿಡ್ ಸ್ಟೇಟ್ ಬ್ಯಾಟ್ರಿಗೆ ಬಂತು ಅಂದ್ರೆ ಈ ಪ್ರಾಬ್ಲಮ್ ಇರಲ್ಲ. ಅವನಜ್ಜಿ ಒಂದ್ಸತಿ ಆಗ್ತು ಅಂದ್ರೆ 1,000 ಅಲ್ಲ 10,000 15,000 ರೀಸೈಕಲ್ ಆಗಂಟ್ಲು ಬ್ಯಾಟ್ರಿ ಏನು ಪ್ರಾಬ್ಲಮ್ ಆಗಿರಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರಿಲಿ. ಸೊ ಅದರಿಂದ ಎಲ್ಲ ಲಿಥಿಯಂ ಕಡೆಗೆ ಸ್ವಿಚ್ ಹಾಕಿ ತುಂಬಾ ತುದಿಗಾಲಲ್ಲಿ ನಿಂತವ್ರೆ. ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿದ್ದೀನಿ, ಯಾಕಂದ್ರೆ ಇವಿಗಳಿಗೆ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಸಿಗುತ್ತೆ. ಅವಾಗ ಏನು ಜನ ಇವಾಗ ಏನು ಬೈಕ್ ಪರ್ಚೇಸ್ ಮಾಡೋದು ಅವಾಗ ನೋಡ್ಬೇಕು. CATL ಕಂಪ್ನಿ ಬಿಟ್ರೆ ಈ ಫಿನ್ಲ್ಯಾಂಡ್ ವರ್ಜಿನ್ ಕಂಪ್ನಿ, ಇವೆರಡು ಕಂಪ್ನಿಗಳು ಮಾತ್ರ ಈಗ ಕಾಂಪಿಟೇಷನ್ ಇರೋದು. ವರ್ಜಿನ್ ಕಂಪ್ನಿದು ಇನ್ನೂ ಟ್ರಸ್ಟ್ ಅಂತ ನಂಬಕ್ಕಾಗಿಲ್ಲ, ಯಾಕಂದ್ರೆ ಅವರು ಹೇಳ್ತಾವ್ರಷ್ಟೇ, ಬಟ್ ಯಾವ ರೀತಿ ತಯಾರು ಮಾಡಿದೀವಿ ಏನು ಅಂತ ಏನು ತೋರಿಸ್ತಾ ಇಲ್ಲ. ನೋಡ್ಬೇಕು ಈ ಮಾರ್ಚ್ ಎಂಡ್ ಒಳಗಡೆ ಅವ್ರ ಗಾಡಿ ಸೇಲ್ಸ್ ಆಗಿರೋ ಗಾಡಿಗಳಿಗೆ ಮತ್ತೆ ಪ್ರತಿಯೊಂದು ಗಾಡಿ ಕೊಡ್ತೀನಿ ಅಂತ ಹೇಳೋರೆ. ಇನ್ ಕೇಸ್ ಆಗ್ಬಿಡ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಬೂಮ್ ಹೋಗುತ್ತೆ. ಇದಿಷ್ಟು ಮಾರ್ಕೆಟ್ ಅಲ್ಲಿ ಓಡಾಡ್ತಿರೋದ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಬಗ್ಗೆ ಮತ್ತೆ ಸಾಲಿಡ್ ಅಯಾನ್ ಬ್ಯಾಟ್ರಿ ಬಗ್ಗೆ ತಿಳಿಸೋ, ಮತ್ತೆ ಲಿಥಿಯಂ ಅಯಾನ್ ಮತ್ತೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಡಿಫ್ರೆನ್ಸ್ ಏನಿತ್ತು ಅದನ್ನ ತಿಳಿಸೋ ಅಂತ ವಿಡಿಯೋ ಇದಿಷ್ಟ ಆಗಿತ್ತು.
ಈ ವಿಡಿಯೋದಲ್ಲಿ ನಿಮಗೆ ಕಾಂಪ್ಲಿಕೇಶನ್ ಆಗಿರೋದೆಲ್ಲ ಈಸಿಯಾಗಿ ಅರ್ಥ ಆಗೈತೆ ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಕಾಂಪ್ಲಿಕೇಶನ್ ಆಗೈತೆ ಅರ್ಥ ಆಗಿಲ್ಲ ಬ್ರೋ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಫ್ಯೂಚರಲ್ಲಿ ಬೇಗ ಬರುತ್ತೆ ಅನ್ಸುತ್ತೆ, ಇವಿ ಬೂಮ್ ಆಗುತ್ತೆ ಅನ್ಸುತ್ತೆ, ಇನ್ನೂ ಚೆನ್ನಾಗಿ ಏನು ಅನ್ಸುತ್ತೆ? ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ. ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದ್ದಕ್ಕಾಗಿ ಧನ್ಯವಾದಗಳು.